ಯಾವುದೇ ದೊಡ್ಡ ಹೈಪ್ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಶೋ ಆಫ್ ಇಲ್ಲ. ಆದ್ರೂ ಇಡೀ ದೇಶದ GDPಯಲ್ಲಿ ಇವರದ್ದೇ ಸಿಂಹಪಾಲು. ಬಿರ್ಲಾ, ಬಜಾಜ್, ಮಿತ್ತಾಲ್, ಜಿಂದಾಲ್, ಈ ಲಿಸ್ಟ್ ನೋಡಿದ್ರೆ ನಿಮಗೊಂದು ಶಾಕಿಂಗ್ ಸತ್ಯ ಗೊತ್ತಾಗುತ್ತೆ. ರಾಜಸ್ಥಾನದ ಮರಳುಗಾಡಿನಿಂದ ಬರಿಗೈಲಿ ಬಂದ ಒಂದು ಸಮುದಾಯ ಇವತ್ತು ಇಡೀ ಭಾರತದ ಆರ್ಥಿಕ ಲೋಕವನ್ನೇ ಆಳ್ತಾ ಇದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಎಸ್, ಅವರೇನೆ ಭಾರತದ ಆರ್ಥಿಕ ಲೋಕದಲ್ಲಿ ಹೆಸರು ಮಾಡಿರೋ ಮಾರ್ವಾಡಿಗಳು. ಒಬ್ಬ ಸಾಮಾನ್ಯ ವ್ಯಕ್ತಿ ಇನ್ವೆಸ್ಟ್ ಮಾಡುವಾಗ ನನಗೆ ಎಷ್ಟು ಲಾಭ ಬರುತ್ತೆ ಅಂತ ಯೋಚಿಸಿದ್ರೆ ಒಬ್ಬ ಮಾರ್ವಾಡಿ ಉದ್ಯಮಿ ಬೇರೆಯದ್ದೇ ರೀತಿಯಲ್ಲಿ ಯೋಚಿಸ್ತಾರೆ ಗೊತ್ತಾ? ರಾತ್ರೋರಾತ್ರಿ ಶ್ರೀಮಂತರಾಗೋಕೆ ಇವರು ಯಾವತ್ತೂ ಕೂಡ ಶಾರ್ಟ್ ಕಟ್ ಹುಡುಕಲ್ಲ. ಆದ್ರೂ ಇವರ ಹತ್ತಿರ ಕೋಟಿ ಕೋಟಿ ಹಣ ಸದ್ದಿಲ್ಲದೆ ಬಂದು ಬೀಳುತ್ತೆ. ಇವತ್ತು ನಾವೆಲ್ಲ ಸಾಲ ಮಾಡಿ ಐಫೋನು, ಐಷಾರಾಮಿ ಕಾರು ತಗೊಂಡು ಶೋ ಆಫ್ ಮಾಡ್ತಾ ಇದ್ರೆ ಇವರು ಮಾತ್ರ ಅಪ್ಪಟ ಸಿಂಪ್ಲಿಸಿಟಿಯಿಂದ ಇಡೀ ಸಾಮ್ರಾಜ್ಯವನ್ನೇ ಕಟ್ತಾರೆ. ಹಾಗಿದ್ರೆ ಇವರ ಈ ಬಿಲಿಯನೇರ್ ಮೈಂಡ್ ಸೆಟ್ ನ ಸೀಕ್ರೆಟ್ ಏನು? ಇವರ ಯಶಸ್ಸಿನ ಹಿಂದೆ ಯಾವುದೇ ಮ್ಯಾಜಿಕ್ ಇಲ್ಲ. ಬದಲಾಗಿ ದೆಹಲಿಯ ಪ್ರಸಿದ್ಧ ಚಾರ್ಟರ್ಡ್ ಅಕೌಂಟೆಂಟ್ CA ನಿತಿನ್ ಕೌಶಿಕ್ ಅವರು ರಿವೀಲ್ ಮಾಡಿರೋ 7 ರಹಸ್ಯ ಸೂತ್ರಗಳಿವೆ. ಈ ವಿಡಿಯೋದಲ್ಲಿ ನಾವು ಆ 7 ಸೂತ್ರಗಳ ಜೊತೆಗೆ ಮಾರ್ವಾಡಿಗಳು ಅಷ್ಟು ದೊಡ್ಡ ಶ್ರೀಮಂತರಾಗೋದಕ್ಕೆ ಕಾರಣವಾದ ಅವರ ಲೈಫ್ ಸ್ಟೈಲ್ ಮತ್ತು ಬಿಸ್ನೆಸ್ ಸೀಕ್ರೆಟ್ ಗಳನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾಗಬೇಕು ಅಂತ ಹೇಳಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಭಾರತದ ಆರ್ಥಿಕ ಲೋಕದಲ್ಲಿ ಮಾರ್ವಾಡಿ ಅನ್ನೋ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಅವರ ವ್ಯಾಪಾರ ಚಾತುರ್ಯ, ಅವರ ಬಿಸ್ನೆಸ್ ಚಾತುರ್ಯ. ರಾಜಸ್ಥಾನದ ಮರಳುಗಾಡಿನಿಂದ ಬರಿಗೈಲಿ ಬಂದ ಈ ಸಮುದಾಯ ಇವತ್ತು ದೇಶದ GDPಗೆ ಸಿಂಹಪಾಲನ್ನ ಕೊಡ್ತಾ ಇದೆ. GDPಯಲ್ಲಿ ಸಿಂಹಪಾಲು ಹೊಂದಿದೆ. ಯಾವುದೇ ಅಬ್ಬರವಿಲ್ಲದೆ, ಸದ್ದಿಲ್ಲದೆ ಕೋಟಿ ಕೋಟಿ ಹಣ ಗಳಿಸುವ ಈ ಸಮುದಾಯದ ಯಶಸ್ಸಿನ ಹಿಂದೆ ಯಾವುದೇ ಮ್ಯಾಜಿಕ್ ಇಲ್ಲ. ಬದಲಾಗಿ ತಲೆಮಾರುಗಳಿಂದ ಅವರು ಪಾಲಿಸಿಕೊಂಡು ಬಂದಿರುವಂತ ಕಟ್ಟುನಿಟ್ಟಾದ ಆರ್ಥಿಕ ಶಿಸ್ತಿದೆ. ಅದೇನು ಅನ್ನೋದನ್ನ ಈಗ ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾರ್ವಾಡಿಗಳ ಹೂಡಿಕೆಯ ಮೊದಲ ಮತ್ತು ಅತ್ಯಂತ ಪ್ರಮುಖ ನಿಯಮ ಏನ್ ಗೊತ್ತಾ? ಅಸಲು ಹಣದ ರಕ್ಷಣೆ, ಕ್ಯಾಪಿಟಲ್ ಪ್ರೊಟೆಕ್ಷನ್. ಮಾರ್ವಾಡಿಗಳ ಲೆಕ್ಕಾಚಾರದ ಪ್ರಕಾರ ಲಾಭ ಗಳಿಸೋದಕ್ಕಿಂತ ಹೆಚ್ಚಾಗಿ ನಷ್ಟವನ್ನ ತಪ್ಪಿಸೋದಿದೆಯಲ್ಲ, ಅದು ತುಂಬಾನೇ ಮುಖ್ಯ. ಸಾಮಾನ್ಯವಾಗಿ ನಾವು ಯಾವ್ದಾದ್ರೂ ಷೇರು ಮಾರುಕಟ್ಟೆಯಲ್ಲೋ ಅಥವಾ ಬಿಸ್ನೆಸ್ ಅಲ್ಲೋ ಹಣ ಹಾಕುವಂತ ಸಂದರ್ಭದಲ್ಲಿ ಏನ್ ಯೋಚನೆ ಮಾಡ್ತೀವಿ? ನನಗೆ ಇದರಿಂದ ಎಷ್ಟು ಲಾಭ ಬರುತ್ತೆ ಅಂತ ಮೊದಲನೇದಾಗಿ ನಾವು ಯೋಚನೆ ಮಾಡೋದೇ ಇದನ್ನ. ಆದ್ರೆ ಒಬ್ಬ ಮಾರ್ವಾಡಿ ಉದ್ಯಮಿ ಮೊದಲು ಆ ಥರ ಯೋಚನೆ ಮಾಡೋದಿಲ್ಲ. ಅವ್ರೇನ್ ಕೇಳ್ತಾರೆ ಗೊತ್ತಾ? ನನ್ನ ಅಸಲು ಹಣ ಸೇಫ್ ಆಗಿದ್ಯಾ ಅಂತ. ಅವರು ಎಮರ್ಜೆನ್ಸಿ ಫಂಡ್ ಅಥವಾ ತುರ್ತು ನಿಧಿಯನ್ನ ಯಾವತ್ತೂ ಕೂಡ ಮುಟ್ಟೋದಿಲ್ಲ. ಅಸಲನ್ನ ರಕ್ಷಿಸೋದಿಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಅವ್ರಿಗೆ ಗೊತ್ತು ಬಿಸ್ನೆಸ್ ನಲ್ಲಿ ಏರಿಳಿತ ಸಹಜ, ಆದ್ರೆ ಕೈಯಲ್ಲಿ ಅಸಲು ಉಳಿದಿದ್ರೆ ಮತ್ತೆ ಎದ್ದು ನಿಲ್ಬಹುದು ಅಂತ. ಬಿಸ್ನೆಸ್ ನಲ್ಲಿ 20%, 30% ಲಾಭ ಬರದಿದ್ರೂ ಪರವಾಗಿಲ್ಲ, ಆದ್ರೆ ಕೈಯಲ್ಲಿರುವ 100% ಅಸಲು ಹಣ ಸುರಕ್ಷಿತವಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ಕುಸಿತ ಉಂಟಾದಾಗ ಅಥವಾ ಬಿಸ್ನೆಸ್ ನಷ್ಟದಲ್ಲಿದ್ದಾಗ ನಮ್ಮನ್ನ ಮತ್ತೆ ಕೈ ಹಿಡಿದು ನಡೆಸೋದಕ್ಕೆ ಈ ಅಸಲು ಹಣವೇ ಬೇಕಾಗುತ್ತೆ ಅಂತ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಅವರು ವ್ಯಾಪಾರ ಮತ್ತು ಮನೆಯ ಖರ್ಚನ್ನ ಯಾವತ್ತೂ ಕೂಡ ಮಿಕ್ಸ್ ಮಾಡೋದೇ ಇಲ್ಲ. ವ್ಯಾಪಾರದ ಹಣ ವ್ಯಾಪಾರಕ್ಕೆ ಇರಬೇಕು ಅನ್ನೋದು ಅವರ ಕಟ್ಟುನಿಟ್ಟಾದ ಶಿಸ್ತು. ಇದು ಅವರ ಕಟ್ಟುನಿಟ್ಟಾದ ಆರ್ಥಿಕ ಶಿಸ್ತು, ಫೈನಾನ್ಷಿಯಲ್ ಡಿಸಿಪ್ಲಿನ್. ವ್ಯಾಪಾರದ ಗಲ್ಲಾಪೆಟ್ಟಿಗೆಯಿಂದ ಅಂದ್ರೆ ಕ್ಯಾಶ್ ಕೌಂಟರ್ ಇಂದ ಸ್ವಂತ ಖರ್ಚಿಗೆ ಹಣ ತೆಗೆಯೋದು ಅತಿ ದೊಡ್ಡ ತಪ್ಪು ಅನ್ನೋದು ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಇನ್ನು ಮಾರ್ವಾಡಿಗಳ ನೆಕ್ಸ್ಟ್ ಸೂತ್ರ, ಹೂಡಿಕೆಯ ಮೇಲೆ ಭಾವನಾತ್ಮಕ ಪ್ರೀತಿ ಬೇಡ. ನೋಡಿ, ನಮ್ಮಲ್ಲಿ ಹಳಬರು ಒಂದು ಸೈಟ್ ಅಥವಾ ಜಮೀನು ತಗೊಂಡ್ರೆ ಇದು ನಮ್ಮ ಆಸ್ತಿ, ಇದನ್ನ ಯಾವತ್ತೂ ಕೂಡ ಮಾರಾಟ ಮಾಡಬಾರದು ಅಂತ ಎಮೋಷನಲ್ ಆಗ್ತಾರೆ. ಆದ್ರೆ ಮಾರ್ವಾಡಿಗಳಿಗೆ ಲಾಭ ಮತ್ತು ಲೆಕ್ಕಾಚಾರ ಅನ್ನುವಂಥದ್ದೇ ದೇವರು. ಯಾವುದೇ ಒಂದು ಆಸ್ತಿ ಅಥವಾ ಷೇರು ನಮಗೆ ಲಾಭ ಕೊಡ್ತಿಲ್ಲ, ಬದಲಿಗೆ ಅದರ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿತಾ ಇದೆ ಅಂತ ಹೇಳಿದ್ರೆ ಮಾರ್ವಾಡಿಗಳು ಏನ್ ಮಾಡ್ತಾರೆ ಗೊತ್ತಾ? ತಕ್ಷಣವೇ ಅದನ್ನ ಮಾರಿ ನಷ್ಟವನ್ನ ಕಮ್ಮಿ ಮಾಡ್ಕೊಳ್ತಾರೆ. ಇದನ್ನ ಹಣಕಾಸಿನ ಭಾಷೆಯಲ್ಲಿ ಕಟ್ ಯುವರ್ ಲಾಸಸ್ ಅಂತ ಹೇಳಲಾಗ್ತಾ ಇದೆ. ಅವರು ಮುಂದೊಂದು ದಿನ ಇದು ಚಿನ್ನದ ಬೆಲೆ ಆಗ್ಬೋದು, ರೇಟ್ ಜಾಸ್ತಿ ಆಗ್ಬೋದು ಅಂತ ಹೇಳುವಂತ ಕಲ್ಪನೆಯಲ್ಲೋ ಅಥವಾ ನಾನು ಪ್ರೀತಿಯಿಂದ ಇದನ್ನ ತಗೊಂಡಿದ್ದೀನಿ ಅಂತ ಹೇಳುವಂತ ಹಠದಲ್ಲೋ ಹಣವನ್ನ ಲಾಕ್ ಮಾಡಿ ಕೂರೋದಿಲ್ಲ. ಅಂದ್ರೆ ಒಂದು ಬಿಸ್ನೆಸ್ ಅಥವಾ ಒಂದು ಇನ್ವೆಸ್ಟ್ಮೆಂಟ್ ನಿರೀಕ್ಷಿತ ಲಾಭ ನೀಡ್ತಿಲ್ಲ ಅಂತ ಹೇಳಿದ್ರೆ ಅವರು ಅದನ್ನ ಇಟ್ಕೊಂಡು ಸುಮ್ಮನೆ ಕುಳಿತುಕೊಳ್ಳಲ್ಲ. ಯಾವುದೇ ಮುಲಾಜಿಗೆ ಒಳಗಾಗದೆ ಅದನ್ನ ಮಾರಿ ಅದರಿಂದ ಹೊರ ಬರ್ತಾರೆ. ಅವರಿಗೆ ಬ್ರ್ಯಾಂಡ್ ಹೆಸರು ಅಥವಾ ಸೋಷಿಯಲ್ ಮೀಡಿಯಾ ಹೈಪಿಗಿಂತ ಬ್ಯಾಲೆನ್ಸ್ ಶೀಟ್ ನಲ್ಲಿರುವಂತ ಅಂಕಿ ಅಂಶಗಳೇ ಮುಖ್ಯ. ಪ್ರಾಫಿಟ್ ಇಲ್ಲದ ಕಡೆ
ಪ್ರೀತಿಗೂ ಜಾಗ ಇಲ್ಲ ಅನ್ನೋದು ಇವರ ವಾದ. ಆಸ್ತಿ ಅಥವಾ ಹೂಡಿಕೆ ಅನ್ನೋದು ನಮ್ಮ ಆರ್ಥಿಕ ಬೆಳವಣಿಗೆಗೆ ಇರಬೇಕೇ ಹೊರತು ನಮ್ಮ ಈಗೋ ಅಥವಾ ಅಹಂ ಅಥವಾ ಭಾವನೆಗಳನ್ನ ತೃಪ್ತಿಪಡಿಸೋದಿಕ್ಕೆ ಅಲ್ಲ. ಲೆಕ್ಕಾಚಾರ ಸರಿಯಾಗಿದ್ರೆ ಮಾತ್ರ ಹೂಡಿಕೆಯನ್ನ ಮುಂದುವರಿಸಿ, ಇಲ್ಲದೆ ಇದ್ರೆ ಮುಲಾಜಿಲ್ಲದೆ ಎಕ್ಸಿಟ್ ಆಗಿ ಅನ್ನೋದೇ ಈ ಮಾರ್ವಾಡಿ ತತ್ವದ ಸಾರಾಂಶ. ಮಾರ್ವಾಡಿಗಳ ಮುಂದಿನ ಸೂತ್ರದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಚಾರವನ್ನ ನಿಮಗೆ ಹೇಳಲೇಬೇಕು. ನೋಡಿ, ಹೂಡಿಕೆ, ಗಳಿಕೆ, ಯಶಸ್ಸು ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆ ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ತುಂಬಾನೇ ಮುಖ್ಯ. ನಿಮ್ಮ ಫ್ಯಾಮಿಲಿಗೆ ಒಂದು ಸೇಫ್ಟಿ ನೆಟ್ ಇರಬೇಕು, ಒಂದು ಪ್ರೊಟೆಕ್ಷನ್ ಇರಬೇಕು. ಅದು ಹೇಗೆ ಅಂತ ಕೇಳಿದ್ರೆ, ನೋಡಿ, ಇಡೀ ಫ್ಯಾಮಿಲಿ ನಿಮ್ಮನ್ನ ಅವಲಂಬಿಸಿರುತ್ತೆ ಅಂತ ಅನ್ಕೊಳ್ಳೋಣ. ಆಕಸ್ಮಿಕವಾಗಿ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಇಡೀ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಬಿಡುತ್ತೆ. ಒಂದು ಕಡೆ ಭಾವನಾತ್ಮಕವಾಗಿ ನಿಮ್ಮನ್ನ ಕಳ್ಕೊಂಡಂತ ದುಃಖ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಮತ್ತೊಂದು ಕಡೆ ನೀವು ಮಾಡಿರುವಂತಹ ಸಾಲ, ಮಕ್ಕಳ ಭವಿಷ್ಯ, ದಿನನಿತ್ಯದ ಖರ್ಚು ವೆಚ್ಚಗಳು, ಹೀಗೆ ನಾನಾ ರೀತಿಯ ಆರ್ಥಿಕ ಜವಾಬ್ದಾರಿಗಳು ನಿಮ್ಮ ಕುಟುಂಬದವರ ಮೇಲೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಅವರು ಕಷ್ಟಪಡಬೇಕಾಗತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ? ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬೇಕು. ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕು ಅಂತ ಹೇಳಿದ ಕೂಡಲೇ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಳೋದಲ್ಲ. ಮಾರ್ಕೆಟ್ ನಲ್ಲಿ ಹಲವಾರು ಟರ್ಮ್ ಇನ್ಶೂರೆನ್ಸ್ ಕಂಪನಿಗಳಿವೆ, ಹಾಗೇನೆ ಸಿಕ್ಕಾಪಟ್ಟೆ ಪ್ಲಾನ್ಗಳು ಇವೆ. ಆದ್ರೆ ನೀವು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಕಂಪೇರ್ ಮಾಡಿ ತೆಗೆದುಕೊಳ್ಬೇಕು. ಸೊ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ನೋಡಿ, ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಹಾಗೂ ಆರೋಗ್ಯಕ್ಕೆ ಅನುಗುಣವಾಗಿ 400-500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿವೆ. ಹಾಗೆಯೇ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇಲ್ಲಿದ್ದಾರೆ. ನೀವು ನೋಡಿ, ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ನೀವು ಇಲ್ಲಿ ತೆಗೆದುಕೊಳ್ಳಬಹುದು. ಹಾಗೆಯೇ ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ ಅದು ಹೆಲ್ತ್ ಇನ್ಶೂರೆನ್ಸ್. ನೋಡಿ, ಇದು ತುಂಬಾನೇ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ, ಉಳಿತಾಯ ಮಾಡಿದಂತ ಹಣ ಎಲ್ಲವೂ ಕೂಡ ಒಂದ್ಸಲ ನೀವೇನಾದ್ರೂ ಹಾಸ್ಪಿಟಲ್ಗೆ ಸೇರಿದ್ರೆ ಕರಗಿ ಹೋಗ್ಬೋದು. ಅದಾಗಬಾರದು ಅಂತ ಹೇಳಿದ್ರೆ ಒಂದು ಉತ್ತಮವಾದಂತಹ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ, ಕಂಪೇರ್ ಮಾಡಿ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ. ನೋಡಿ, ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಮತ್ತೆ ಆರೋಗ್ಯಕ್ಕೆ ಅನುಗುಣವಾಗಿ ತಿಂಗಳಿಗೆ 400-500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿವೆ. ಹಾಗೆಯೇ ಪ್ರೀಮಿಯಂ ಮೇಲೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, 30 ನಿಮಿಷಗಳ ಕ್ಲೈಮ್ ಸಪೋರ್ಟ್, ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಇಲ್ಲಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಪಾರ್ಟ್ನರ್ಸ್ ಇರೋದ್ರಿಂದ ನೀವು ಕಂಪೇರ್ ಮಾಡಬಹುದು. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎಲ್ಲಾ ಪ್ಲಾನ್ ಗಳನ್ನ ಕಂಪೇರ್ ಮಾಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಬಹುದು. ಇನ್ನು ನೆಕ್ಸ್ಟ್ ಮಾರ್ವಾಡಿಗಳ ಯಶಸ್ಸಿನ ಸೂತ್ರದ ಬಗ್ಗೆ ಮಾತನಾಡೋದಿದ್ರೆ ನೆಕ್ಸ್ಟ್ ಪಾಯಿಂಟ್, ಕೈಯಲ್ಲಿ ಯಾವಾಗಲೂ ಲಿಕ್ವಿಡ್ ಕ್ಯಾಶ್ ಇಟ್ಕೊಳ್ಳೋದು. ಇದನ್ನ ಹಣಕಾಸಿನ ಪ್ರಪಂಚದಲ್ಲಿ ಕ್ಯಾಶ್ ಈಸ್ ಕಿಂಗ್ ಮೈಂಡ್ ಸೆಟ್ ಅಂತ ಹೇಳಲಾಗುತ್ತೆ. ನಮ್ಮಲ್ಲಿ ಹೆಚ್ಚಿನವರು ಕೈಯಲ್ಲಿ ಅಲ್ಪ ಸ್ವಲ್ಪ ಹಣ ಬಂದ ತಕ್ಷಣ ಅದನ್ನ ಎಲ್ಲಾದ್ರೂ ಒಂದು ಕಡೆ ಹೋಗಿ ಸೈಟೋ, ಚಿನ್ನನೋ ಅಥವಾ ಷೇರುಗಳಲ್ಲೋ ಸಂಪೂರ್ಣವಾಗಿ ಹೂಡಿಕೆ ಮಾಡಿಬಿಡ್ತಾರೆ. ಆದ್ರೆ ಮಾರ್ವಾಡಿಗಳು ಏನ್ ಮಾಡ್ತಾರೆ ಗೊತ್ತಾ? ಹಾಗೆ ಮಾಡಲ್ಲ. ಯಾವಾಗ್ಲೂ ತಮ್ಮ ಬತ್ತಳಿಕೆಯಲ್ಲಿ 15-25% ವರೆಗೆ ಲಿಕ್ವಿಡ್ ಕ್ಯಾಶ್ ಅಂದ್ರೆ ತಕ್ಷಣವೇ ಬಳಸಬಹುದಾದಂತ ನಗದು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಇಟ್ಕೊಂಡಿರ್ತಾರೆ, ಸದಾ ಸಿದ್ಧವಾಗಿ ಇಟ್ಕೊಂಡಿರ್ತಾರೆ. ಈಗ ನೀವು ಕೇಳ್ಬೋದು ಅದು ಯಾಕೆ ಅಂತ ಹೇಳಿ. ನೋಡಿ, ಮಾರುಕಟ್ಟೆಯಲ್ಲಿ ಆರ್ಥಿಕ ಹಿಂಜರಿತ ಅಥವಾ ರಿಸೆಷನ್ ಅಥವಾ ಕ್ರಾಶ್ ಆದಂತ ಸಂದರ್ಭದಲ್ಲಿ ಸಾಮಾನ್ಯರು ಕಂಗಾಲಾದ್ರೆ ಮಾರ್ವಾಡಿಗಳು ಹಬ್ಬ ಆಚರಿಸ್ತಾರೆ. ಮಾರುಕಟ್ಟೆ ಕುಸಿದಾಗ ಸಿಗುವಂತ ಜಾಕ್ ಪಾಟ್ ಅವಕಾಶಗಳನ್ನು ಬಳಸ್ಕೊಳ್ತಾರೆ. ಯಾವಾಗ ಆರ್ಥಿಕತೆ ತೊಂದರೆಯಲ್ಲಿರುತ್ತೋ ಆಗ ಮಾರುಕಟ್ಟೆಯಲ್ಲಿ ಹಣದ ಕೊರತೆ ಅಂದ್ರೆ ಲಿಕ್ವಿಡಿಟಿ ಕ್ರಂಚ್ ಉಂಟಾಗುತ್ತೆ. ಜನರಿಗೆ ತುರ್ತಾಗಿ ಹಣ ಬೇಕಾದಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿಗಳನ್ನ ಅರ್ಧ ಬೆಲೆಗೆ ಮಾರಾಟ ಮಾಡೋದಕ್ಕೆ ರೆಡಿ ಆಗ್ಬಿಡ್ತಾರೆ. ಸೊ ಇಂಥ ಟೈಮಲ್ಲಿ ಯಾರ ಕೈಯಲ್ಲಿ ರೆಡಿ ಕ್ಯಾಶ್ ಇರುತ್ತೋ ಅವರದ್ದೇ ಆಟ ನಡೆಯುತ್ತೆ. ನೋಡಿ, ಮಾರುಕಟ್ಟೆ ಕುಸಿದಾಗ ಸಾಮಾನ್ಯ ಹೂಡಿಕೆದಾರರ ಪರಿಸ್ಥಿತಿ ಹೆಂಗಾಗಿರುತ್ತೆ ಅಂತ ಹೇಳಿದ್ರೆ ನಿಮಗೂ ಕೂಡ ಗೊತ್ತಿರಬಹುದು. ಮಾರುಕಟ್ಟೆ ಕುಸಿದಾಗ ಪ್ರತಿಯೊಬ್ಬರು ಕೂಡ ತಮ್ಮ ಆಸ್ತಿಯನ್ನ ಎಲ್ಲೋ ಲಾಕ್ ಮಾಡಿಕೊಂಡಿರ್ತಾರೆ. ಸೈಟ್ ತುಂಬಾ ಇಷ್ಟವಾದ್ರೂ ಕೂಡ ಕೈಯಲ್ಲಿ ರೆಡಿ ಕ್ಯಾಶ್ ಇಲ್ಲದೆ ಇರೋ ಕಾರಣ ಆ ಆಸ್ತಿಯನ್ನ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಧ್ಯನೇ ಆಗೋದಿಲ್ಲ. ಆದ್ರೆ ಮಾರ್ವಾಡಿ ಉದ್ಯಮಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಾರ್ವಾಡಿ ಉದ್ಯಮಿ ಹತ್ರ 20% ಲಿಕ್ವಿಡ್ ಕ್ಯಾಶ್ ಸದಾ ಇರುತ್ತೆ. ಅವರು ಆ ಸೈಟ್ ಮಾಲೀಕನ ಹತ್ರ ಹೋಗ್ತಾರೆ, ನನ್ನ ಹತ್ರ ಈಗಲೇ 60 ಲಕ್ಷ ರೆಡಿ ಕ್ಯಾಶ್ ಇದೆ, ನಾಳೆಯೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ.
ತುರ್ತು ಪರಿಸ್ಥಿತಿಯಲ್ಲಿರುವಂತ ಆ ಮಾರಾಟಗಾರ ಮಾಲೀಕ ಬೇರೆ ದಾರಿ ಇಲ್ಲದೇನೆ ಅಗತ್ಯ ಇರೋದ್ರಿಂದ 1 ಕೋಟಿ ರೂಪಾಯಿ ಆಸ್ತಿಯನ್ನ 60 ಲಕ್ಷಕ್ಕೆ ಕೊಟ್ಬಿಡ್ತಾನೆ. ಮಾರುಕಟ್ಟೆ ಮತ್ತೆ ಟ್ರ್ಯಾಕ್ ಬರುತ್ತೆ. ಆಗ ಆ ಆಸ್ತಿಯ ಮೌಲ್ಯ ಮತ್ತೆ 1 ಕೋಟಿ ರೂಪಾಯಿ ದಾಟುತ್ತೆ. ಅಂದ್ರೆ ಕೇವಲ ಲಿಕ್ವಿಡ್ ಕ್ಯಾಶ್ ಇಟ್ಕೊಂಡಿದ್ದಕ್ಕೆ ಅವರಿಗೆ 40 ಲಕ್ಷ ರೂಪಾಯಿಯಷ್ಟು ನೇರ ಲಾಭ ಸಿಗುತ್ತೆ. ಅಂದ್ರೆ ಹಣವನ್ನ ಸಂಪೂರ್ಣವಾಗಿ ಹೂಡಿಕೆ ಮಾಡೋದಷ್ಟೇ ಬುದ್ಧಿವಂತಿಕೆ ಅಲ್ಲ, ಸರಿಯಾದ ಸಮಯ ಮತ್ತು ಸರಿಯಾದ ಅವಕಾಶಕ್ಕಾಗಿ ಹಣವನ್ನ ರೆಡಿಯಾಗಿ ಇಟ್ಕೊಳ್ಳೋದು ಕೂಡ ಅಷ್ಟೇ ದೊಡ್ಡ ಹೂಡಿಕೆಯ ತಂತ್ರಗಾರಿಕೆ. ಮಾರ್ವಾಡಿಗಳ ಪ್ರಕಾರ ಕ್ಯಾಶ್ ಅನ್ನೋದು ಕೇವಲ ಕಾಗದದ ತುಂಡಲ್ಲ, ಅದು ಅವಕಾಶಗಳನ್ನ ವಶಪಡಿಸಿಕೊಳ್ಳುವಂತ ಆಯುಧ ಅಂತ. ಇನ್ನು ನೆಕ್ಸ್ಟ್ ಸೂತ್ರ, ಮೆಲ್ಲನೆ ಬೆಳೆಯುವಂತ ಹಣವೇ ಶಾಶ್ವತ. ನೋಡಿ, ಇದು ಇಂದಿನ ತಲೆಮಾರಿಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತ ಪಾಠ. ಇಂದಿನ ಯುವಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕ್ರಿಪ್ಟೋ ಕರೆನ್ಸಿ, ಇಂಟ್ರಾಡೇ ಟ್ರೇಡಿಂಗ್ ಅಥವಾ ಒಂದೇ ದಿನದಲ್ಲಿ ಹಣ ಡಬಲ್ ಮಾಡುವಂತ ಆಪ್ಗಳು, ಗೆಟ್ ರಿಚ್ ಕ್ವಿಕ್ ಸ್ಕೀಮ್ಸ್ ಇದಾವಲ್ಲ, ಅದರ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಆದ್ರೆ ಮಾರ್ವಾಡಿಗಳ ಯಶಸ್ಸಿನ ಮೂಲ ಮಂತ್ರ ಏನ್ ಗೊತ್ತಾ? ಧೀರೆ ಧೀರೆ ಸೇ, ಸ್ಲೋ ಅಂಡ್ ಸ್ಟಡಿಯಾಗಿ ಬೆಳೆಯೋದು. ಆಲ್ಬರ್ಟ್ ಐನ್ಸ್ಟೀನ್ ಅವರು ಕಾಂಪೌಂಡಿಂಗ್ ಅಂದ್ರೆ ಚಕ್ರಬಡ್ಡಿ ಅನ್ನೋದು ಪ್ರಪಂಚದ 8ನೇ ಅದ್ಭುತ ಅಂತ ಹೇಳಿದ್ರು. ಆದ್ರೆ ನೋಡಿ, ಆ ರಹಸ್ಯವನ್ನ ಮಾರ್ವಾಡಿಗಳು ಶತಮಾನಗಳ ಹಿಂದೆಯೇ ಅರಿತುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಹೂಡಿಕೆ ಮಾಡಿದ ಹಣಕ್ಕೆ ಬಡ್ಡಿ ಅಂದ್ರೆ ಲಾಭ ಸಿಗುತ್ತೆ, ಮುಂದಿನ ವರ್ಷ ಆ ಬಡ್ಡಿಗೆ ಸೇರಿಸಿ ಮತ್ತೆ ಬಡ್ಡಿ ಸಿಗುತ್ತೆ. ಅಂದ್ರೆ ಹಣ ಗಳಿಸಿದ ಹಣ ಮತ್ತೆ ಹಣವನ್ನ ಗಳಿಸೋದಕ್ಕೆ ಶುರು ಮಾಡುತ್ತೆ ಅಂತ. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಇದಕ್ಕೆ ಟೈಮ್ ಬೇಕು. ಆರಂಭದ 5-10 ವರ್ಷ ಇದು ತುಂಬಾ ಸಣ್ಣದಾಗಿ ಕಾಣಿಸುತ್ತೆ, ಆದ್ರೆ 15 ಅಥವಾ 20 ವರ್ಷ ದಾಟಿದಾಗ ಇದರ ವೇಗ ಊಹಿಸಿಕೊಳ್ಳೋದಕ್ಕೂ ಕೂಡ ಅಸಾಧ್ಯವಾಗಿರುತ್ತೆ. ರಾತ್ರೋರಾತ್ರಿ ಶ್ರೀಮಂತರಾಗಲು ಹೋದವರು 99% ಜನ ರಿಸ್ಕ್ ತಗೊಂಡು ಬೀದಿಗೆ ಬೀಳ್ತಾರೆ. ಆದರೆ ಮಾರ್ವಾಡಿಗಳು ಯಾವುದೇ ಕಾರಣಕ್ಕೂ ಇಂತಹ ಲಾಟರಿ ಮೈಂಡ್ ಸೆಟ್ಗೆ ಹೋಗೋದೇ ಇಲ್ಲ. ಮಾರ್ವಾಡಿಗಳ ಮನೆಯಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣ ಅವರ ಮನೆಯಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಮಗ ಅಥವಾ ಮಗಳ ಹೆಸರಿನಲ್ಲಿ ಒಂದು ಹೂಡಿಕೆ ಅಥವಾ ಬಿಸ್ನೆಸ್ ಫಂಡ್ ಅನ್ನ ನಿಧಾನವಾಗಿ ಆರಂಭಿಸಿ ಬಿಡ್ತಾರೆ. ಆ ಹುಡುಗ ಅಥವಾ ಹುಡುಗಿಗೆ 25 ವರ್ಷ ತುಂಬುವಷ್ಟರಲ್ಲಿ ಕಾಂಪೌಂಡಿಂಗ್ ಮ್ಯಾಜಿಕ್ ನಿಂದಾಗಿ ಆ ಹಣ ಕೋಟ್ಯಂತರ ರೂಪಾಯಿಯಾಗಿ ಬೆಳೆದು ನಿಂತಿರುತ್ತೆ. ಅದಕ್ಕೇನೆ ಅವರು ಹೊಸ ಬಿಸ್ನೆಸ್ ಮಾಡೋದಿಕ್ಕೆ ಯಾರ ಹತ್ರನೂ ಕೂಡ ಕೈ ಚಾಚಬೇಕಾಗಿ ಬರೋದಿಲ್ಲ. ಸೊ ಇದರಿಂದ ನಾವು ಕಲಿಬೇಕಾಗಿರೋದೇನು ಅಂತ ಹೇಳಿದ್ರೆ, ವೇಗವಾಗಿ ಓಡಿ ದಣಿದು ಬೀಳೋದಕ್ಕಿಂತ ಆಮೆಯಂತೆ ನಿಧಾನವಾಗಿ ಅಂದ್ರೆ ಖಚಿತವಾಗಿ ಗುರಿ ತಲುಪೋದಿದೆಯಲ್ಲ, ಅದು ತುಂಬಾ ಉತ್ತಮ. ಶ್ರೀಮಂತರಾಗಲು ಹಣಕ್ಕಿಂತ ಹೆಚ್ಚಾಗಿ ತಾಳ್ಮೆ, ಪೇಷನ್ಸ್ ಬೇಕು ಅನ್ನೋದೇ ಮಾರ್ವಾಡಿ ಉದ್ಯಮಿಗಳು ನಮಗೆ ಕಲಿಸುವಂತ ಅತ್ಯಮೂಲ್ಯ ಪಾಠ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್, ಬಾಡಿಗೆ ಅಥವಾ ಆದಾಯ ತರುವ ಆಸ್ತಿಗಳ ಮೇಲೆ ಗಮನ. ನೋಡಿ, ಇದು ಮಾರ್ವಾಡಿಗಳ ಅತ್ಯಂತ ಪ್ರಮುಖವಾದ ಆರ್ಥಿಕ ಸೂತ್ರ. ಇದನ್ನ ಹಣಕಾಸಿನ ಜಗತ್ತಿನಲ್ಲಿ ಪ್ಯಾಸಿವ್ ಇನ್ಕಮ್ ಅಥವಾ ಕ್ಯಾಶ್ ಫ್ಲೋ ಜನರೇಷನ್ ಅಂತ ಹೇಳಲಾಗುತ್ತೆ. ನಮ್ಮಲ್ಲಿ ಹೆಚ್ಚಿನವರು ಒಂದು ಖಾಲಿ ಸೈಟ್ ಅಥವಾ ಜಮೀನು ಖರೀದಿಸಿ 10 ವರ್ಷ ಆದ್ಮೇಲೆ ಇದರ ಬೆಲೆ ಡಬಲ್ ಆಗುತ್ತೆ, ಆವಾಗ ನಾನು ಇದನ್ನ ಸೇಲ್ ಮಾಡ್ತೀನಿ ಅಂತ ಹೇಳಿ ಕಾಯ್ತಾರೆ. ಆದ್ರೆ ಮಾರ್ವಾಡಿಗಳು ಏನ್ ಮಾಡ್ತಾರೆ ಗೊತ್ತಾ? ಆ ಖಾಲಿ ಸೈಟ್ ಅಂತ ಹೇಳುವಂತದ್ದು ನಿದ್ದೆ ಮಾಡುತ್ತಿರುವ ಆಸ್ತಿ, ಅದೇನೆ ಬಾಡಿಗೆ ಕೊಡುವ ಬಿಲ್ಡಿಂಗ್ ಸದಾ ಜಾಗೃತವಾಗಿರುವಂತ ಆಸ್ತಿ ಅಂತ ಹೇಳಿ ನಂಬ್ತಾರೆ. ಮಾರ್ವಾಡಿಗಳು ಆಸ್ತಿ ಖರೀದಿಸುವಾಗ 2 ರೀತಿಯ ಲಾಭವನ್ನ ಒಟ್ಟಿಗೆ ಲೆಕ್ಕ ಹಾಕ್ತಾರೆ. ಅದೇನು? ಮೊದಲನೇದು ಆಸ್ತಿಯ ಮೌಲ್ಯ ಹೆಚ್ಚಾಗೋದು, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಇದು ಭವಿಷ್ಯದಲ್ಲಿ ಸಿಗುವಂತ ಲಾಭ, ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಸಿಗೋದು. ಎರಡನೇದು ಪ್ರತಿ ತಿಂಗಳ ಆದಾಯ, ಕ್ಯಾಶ್ ಫ್ಲೋ. ಇದು ತಕ್ಷಣದಿಂದಲೇ ಕೈಗೆ ಸಿಗುವ ಬಾಡಿಗೆ ಅಥವಾ ಲೀಸ್ ಹಣ. ಇದು ಶಾರ್ಟ್ ಟರ್ಮ್ ಅಲ್ಲಿ ಆಗುತ್ತೆ. ನೋಡಿ, ಸಾಮಾನ್ಯ ಜನರು ಕೇವಲ ಮೊದಲನೇ ಪಾಯಿಂಟ್ ಅನ್ನ ನಂಬಿ ಹೂಡಿಕೆ ಮಾಡಿದ್ರೆ, ಮಾರ್ವಾಡಿಗಳು ಈ 2 ಲಾಭಗಳು ಸಿಗುವಂತ ಆಸ್ತಿಗಳ ಮೇಲೆ ಮಾತ್ರ ಕಣ್ಣಿಡ್ತಾರೆ. ಅಂದ್ರೆ ಅವರ ಸಿದ್ಧಾಂತ, ನಿಮ್ಮ ಬಿಸ್ನೆಸ್ ಶಟರ್ ಕ್ಲೋಸ್ ಆಗಿದ್ರು ಕೂಡ ನಿಮ್ಮ ಆಸ್ತಿಯಿಂದ ಬರುವ ಹಣದ ಹರಿವು ಮಾತ್ರ, ಆ ಇನ್ಕಮ್ ಸ್ಟ್ರೀಮ್ ಮಾತ್ರ ಯಾವ ಕಾರಣಕ್ಕೂ ಕೂಡ ನಿಲ್ಬಾರ್ದು ಅಂತ. ಹಾಗಿದ್ರೆ ಇದರಿಂದ ಕಲಿಯುವಂತ ಪಾಠ ಏನು? ಯಾವ ಆಸ್ತಿ ನಿಮ್ಮ ಜೇಬಿಗೆ ಪ್ರತಿ ತಿಂಗಳು ಹಣ ತಂದು ಹಾಕುತ್ತದೆಯೋ ಅದು ನಿಜವಾದ ಆಸ್ತಿ. ಯಾವ ಆಸ್ತಿ ನಿಮ್ಮ ಜೇಬಿನಿಂದ ಹಣವನ್ನ ಹೊರಗೆ ತೆಗೆಯುತ್ತದೆಯೋ ಅದು ನಿಮ್ಮ ಆಸ್ತಿ ಅಲ್ಲ, ಅದು ನಿಮಗೆ ಹೊರೆ. ನಿಮ್ಮ ಸಂಪತ್ತು ಬೆಳೆಯೋದ್ರ ಜೊತೆಗೆ ಅದು ಪ್ರತಿ ತಿಂಗಳು ನಿಮ್ಮ ಕೈಗೆ ಕ್ಯಾಶ್ ಅಥವಾ ನಗದನ್ನ ಕೊಡುವಂತಿರಬೇಕು, ನೀಡುವಂತಿರಬೇಕು ಅನ್ನೋದೇ ಮಾರ್ವಾಡಿಗಳ ಅತ್ಯಂತ ಪ್ರಾಕ್ಟಿಕಲ್ ಆರ್ಥಿಕ ಪಾಠ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸೂತ್ರ, ಲೈಫ್ ಸ್ಟೈಲ್ ಖರ್ಚಿನ ಮೇಲೆ ಹಿಡಿತ. ನೀವು ಗಮನಿಸಿರ್ಬೋದು, ಎಷ್ಟೋ ಮಾರ್ವಾಡಿ ಕೋಟ್ಯಾಧಿಪತಿಗಳು ತುಂಬಾ ಸಿಂಪಲ್ ಆಗಿ ಇರ್ತಾರೆ. ಸಾಲ ಮಾಡಿ ಐಷಾರಾಮಿ ಕಾರು ತರೋದು, ಲೇಟೆಸ್ಟ್ ಐಫೋನ್ ಅನ್ನ ಬೆನ್ನತ್ತೋದು ಇವರ ಲಕ್ಷಣ ಅಲ್ಲ. ಇವರು ಮೊದಲು ಅಸೆಟ್ ಮಾಡ್ತಾರೆ, ಆಸ್ತಿ ಮಾಡ್ತಾರೆ. ಆ ಆಸ್ತಿಯಿಂದ ಬರುವ ಲಾಭದಲ್ಲಿ ಮಾತ್ರ ಐಷಾರಾಮಿ ಜೀವನ ನಡೆಸ್ತಾರೆ. ಅಂದ್ರೆ ಅವರು ತಮ್ಮ ದುಡಿಮೆಯಿಂದ ಕಾರ್ ತಗೊಳ್ಳೋದಿಲ್ಲ, ಕಾರ್ ತರಲ್ಲ. ಆ ದುಡಿಮೆಯನ್ನ ಹೂಡಿಕೆ ಮಾಡಿ ಅದರಿಂದ ಬಂದ ಲಾಭದಲ್ಲಿ ಕಾರ್ ತಗೊಳ್ತಾರೆ. ಶೋ ಆಫ್ ಅಥವಾ ಹಮ್ಮು ಬಿಮ್ಮಿನ ಜೀವನಕ್ಕಿಂತ
ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳೋದ್ರಲ್ಲಿ ಇವರಿಗೆ ತೃಪ್ತಿ ಹೆಚ್ಚು. ನಮ್ಮಲ್ಲಿ ಅನೇಕರು ಸಂಬಳ ಹೆಚ್ಚಾದ ತಕ್ಷಣ ಏನ್ ಮಾಡ್ತಾರೆ, ಅಥವಾ ಬಿಸ್ನೆಸ್ ನಲ್ಲಿ ಸ್ವಲ್ಪ ಲಾಭ ಬಂದ ತಕ್ಷಣ ಮೊದಲು ಮಾಡೋದು EMI ಮೂಲಕ ಐಷಾರಾಮಿ ಕಾರು ಅಥವಾ ಐಫೋನ್ ಅನ್ನ ಖರೀದಿಸೋದು. ಆದ್ರೆ ಮಾರ್ವಾಡಿಗಳ ಸಿದ್ಧಾಂತ ಇದೆಯಲ್ಲ, ಅದು ಬೇರೆನೆ. ನಿಮ್ಮ ದುಡಿಮೆಯ ಹಣದಿಂದ ಐಷಾರಾಮಿ ವಸ್ತುಗಳನ್ನ ಪರ್ಚೇಸ್ ಮಾಡಬೇಡಿ, ಅದರ ಬದಲಾಗಿ ನಿಮ್ಮ ಆಸ್ತಿಗಳು ಆ ಐಷಾರಾಮಿ ವಸ್ತುಗಳನ್ನ ನಿಮಗಾಗಿ ಕೊಂಡುಕೊಳ್ಳುವಂತೆ ಮಾಡಿ ಅಂತ ಆತರ ಯೋಚಿಸ್ತಾರೆ. ಮಾರ್ವಾಡಿಗಳು ಸಾಲ ಮಾಡೋದೇ ಇಲ್ಲ ಅಂತ ಹೇಳಿಲ್ಲ, ಅವರು ಸಾಲ ಮಾಡ್ತಾರೆ. ಆದ್ರೆ ಆ ಸಾಲವನ್ನ ಕೇವಲ ಲಾಭದಾಯಕ ಬಿಸ್ನೆಸ್ ಅಂದ್ರೆ ಲೆವರೇಜ್ ಫಾರ್ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಅನ್ನ ಬೆಳೆಸೋದಕ್ಕೆ ಮಾತ್ರ ಬಳಸ್ತಾರೆ. ತಮಗೆ 10 ರೂಪಾಯಿ ಗಳಿಸಿಕೊಡುವ ಬಿಸ್ನೆಸ್ಗಾಗಿ 5 ರೂಪಾಯಿ ಸಾಲ ಮಾಡೋದಕ್ಕೆ ಅವರು ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ. ಅಂದ್ರೆ ಉತ್ತಮವಾದ ಸಾಲವನ್ನ ಮಾತ್ರ ಅವರು ಮಾಡ್ತಾರೆ, ಉತ್ತಮ ಕಡೆಗೇನೆ ಬಳಸ್ತಾರೆ. ಆದ್ರೆ ಕೇವಲ ಸಮಾಜದಲ್ಲಿ ಗೌರವ ತೋರ್ಪಡಿಸೋದಕ್ಕೆ, ಮದುವೆ ಸಂಪ್ರದಾಯಗಳ ಅದ್ದೂರಿತನಕ್ಕೆ ಅಥವಾ ಮೊಬೈಲ್ ಕಾರೋ ಪರ್ಚೇಸ್ ಮಾಡೋದಕ್ಕೆ 1% ಸಾಲವನ್ನ ಕೂಡ ಅವರು ಮುಟ್ಟೋದೇ ಇಲ್ಲ. ಹೆಚ್ಚಿನ ಮಾರ್ವಾಡಿ ಕೋಟ್ಯಾಧಿಪತಿಗಳು ಬಿಳಿ ಜುಬ್ಬ ಪೈಜಾಮ ಧರಿಸಿ ಸಾಮಾನ್ಯ ಚಪ್ಪಲಿ ಹಾಕಿಕೊಂಡು ಓಡಾಡೋದನ್ನ ನೀವು ಕೂಡ ಗಮನಿಸಿರ್ಬೋದು. ಅವರ ಅಂಗಡಿಗೆ ಹೋದ್ರೆ ಅವರೇ ಮಾಲೀಕರು ಅಂತ ಹೇಳಿ ಗುರುತಿಸೋದು ಕೂಡ ಕಷ್ಟ. ಅವರ ಚಿಂತನೆ ಏನ್ ಗೊತ್ತಾ, ನನ್ನ ಯೋಗ್ಯತೆ ಏನು ಅನ್ನೋದು ನನ್ನ ಬಟ್ಟೆ ಅಥವಾ ಕಾರು ನೋಡುವಂತ ಸಮಾಜಕ್ಕೆ ತಿಳಿಬೇಕಾಗಿಲ್ಲ, ಗೊತ್ತಾಗಬೇಕಾಗಿಲ್ಲ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಆಡಿಟರ್ಗೆ ಗೊತ್ತಿದ್ರೆ ಸಾಕು ಅಂತ ಹೇಳುವಂತ ಯೋಚನೆ ಅವರದ್ದು. ನೋಡಿ, ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಸಿಗೋದಕ್ಕಿಂತ ನಮ್ಮ ಉದ್ಯಮದಲ್ಲಿ ಲಾಭ ಸಿಗೋದ್ರಲ್ಲೇ ಅತಿ ಹೆಚ್ಚು ಆನಂದ ಸಿಗುತ್ತೆ. ಇನ್ನು 7ನೇ ಸೂತ್ರ, ಕೊನೆಯ ಸೂತ್ರ, ಹೂಡಿಕೆ ಎಂಬುದು ಬೋರಿಂಗ್ ಆಗಿರಬೇಕು. ಹೂಡಿಕೆ ಅಂದ್ರೆ ಪ್ರತಿದಿನ ಟಿವಿ ನೋಡಿ, ಗ್ರಾಫ್ ನೋಡಿ ಟೆನ್ಷನ್ ಮಾಡ್ಕೊಳ್ಳೋದಲ್ಲ. ಮಾರ್ವಾಡಿಗಳ ಪ್ರಕಾರ ಒಮ್ಮೆ ಸರಿಯಾದ ರಿಸರ್ಚ್ ಮಾಡಿ ಹೂಡಿಕೆ ಮಾಡಿದ ಮೇಲೆ ಅದನ್ನ ದೀರ್ಘಕಾಲದವರೆಗೆ ಸುಮ್ಮನೆ ಬಿಟ್ಬಿಡಬೇಕು. ಈ ರೀತಿಯ ಗದ್ದಲವಿಲ್ಲದ ಮತ್ತೆ ಶಿಸ್ತಿನ ಕೆಲಸವೇ ದೀರ್ಘಕಾಲದಲ್ಲಿ ದೊಡ್ಡ ಲಾಭ ತಂದುಕೊಡುತ್ತೆ. ಅವರ ಪ್ರಕಾರ ಬಿಸ್ನೆಸ್ ಅಂದ್ರೆ ಎಕ್ಸೈಟ್ಮೆಂಟ್ ಅಲ್ಲ, ಅದೊಂದು ಶಿಸ್ತಿನ ತಪಸ್ಸು. ಜಗತ್ತಿನ ಅತ್ಯಂತ ಯಶಸ್ವಿ ಹೂಡಿಕೆದಾರರಾದ ವಾರನ್ ಬಫೆಟ್ ಕೂಡ ಇದನ್ನೇ ಹೇಳ್ತಾರೆ. ನೋಡಿ, ಹೂಡಿಕೆ ಅಂತ ಹೇಳುವಂತದ್ದು ಇದೆಯಲ್ಲ, ಇದು ಮರ ಬೆಳೆಯುವುದನ್ನು ನೋಡಿದಂತೆ ಅಥವಾ ಪೇಂಟ್ ಒಣಗೋದನ್ನ ಕಾಯ್ದಂತೆ ಇರಬೇಕು. ನಿಮಗೆ ಎಕ್ಸೈಟ್ಮೆಂಟ್, ರೋಮಾಂಚನ ಬೇಕು ಅಂತ ಹೇಳಿದ್ರೆ 500 ರೂಪಾಯಿ ತಗೊಂಡು ಕ್ಯಾಸಿನೋಗೆ ಹೋಗಿ ಅಂತ ಹೇಳಿ ವಾರನ್ ಬಫೆಟ್ ಅವರು ಹೇಳ್ತಾರೆ. ನೋಡಿ, ಇಂದಿನ ಯೂತ್ಸ್ಗೆ ಹೂಡಿಕೆ ಅಂತ ಹೇಳಿದ್ರೆ ದಿನಾ ಮೊಬೈಲ್ ಸ್ಕ್ರೀನ್ ನೋಡೋದು, ಷೇರು ಮಾರುಕಟ್ಟೆಯ ಏರಿಳಿತಕ್ಕೆ ಹಾರ್ಟ್ ಬೀಟ್ ಅನ್ನ ಹೆಚ್ಚಿಸಿಕೊಳ್ಳೋದು, ಅಥವಾ ಪ್ರತಿ ಗಂಟೆಗೆ ಪ್ರಾಫಿಟ್ ಎಷ್ಟು ಅಂತ ಹೇಳಿ ಚೆಕ್ ಮಾಡೋದು ಮಾಡ್ತಾರೆ. ಆದ್ರೆ ಮಾರ್ವಾಡಿಗಳಿಗೆ ಹೂಡಿಕೆ ಅಂತ ಹೇಳಿದ್ರೆ ಅದು ಗದ್ದಲವಿಲ್ಲದ ಶಿಸ್ತಿನ ತಪಸ್ಸು ಅನ್ನೋ ರೀತಿಯಾಗಿರುತ್ತೆ. ಮಾರ್ವಾಡಿಗಳು ಒಂದು ಸಣ್ಣ ಕಿರಾಣಿ ಅಂಗಡಿ ಅಥವಾ ಹೋಲ್ಸೇಲ್ ಬಿಸ್ನೆಸ್ ಶುರು ಮಾಡಿದ್ರೆ ಅದರಲ್ಲಿ ಯಾವುದೇ ದೊಡ್ಡ ಹೈಪ್ ಇರೋದಿಲ್ಲ. ದಿನಾ ಬೆಳಗ್ಗೆ 8 ಗಂಟೆಗೆ ಅಂಗಡಿ ಓಪನ್ ಮಾಡೋದು, ಗ್ರಾಹಕರಿಗೆ ನಗುಮುಖದಿಂದ ಸೇವೆಯನ್ನ ಕೊಡೋದು, ರಾತ್ರಿ 9ಕ್ಕೆ ಲೆಕ್ಕ ಚುಕ್ತ ಮಾಡಿ ಮನೆಗೆ ಹೋಗೋದು. ಇದು ಅವರ ದಿನಚರಿ. ಅವರ ಸೂತ್ರ ಏನ್ ಗೊತ್ತಾ, ದಿನಾ ಒಂದೇ ಕೆಲಸವನ್ನ ಬೇಸರವಿಲ್ಲದೆ ಅಚ್ಚುಕಟ್ಟಾಗಿ ಮತ್ತು ಶಿಸ್ತಿನಿಂದ ವರ್ಷಾನುಗಟ್ಲೆ ಮಾಡೋದೇ ನಿಜವಾದ ತಪಸ್ಸು. ಈ ಬೋರಿಂಗ್ ದಿನಚರಿಯೇ ದೀರ್ಘಕಾಲದಲ್ಲಿ ಒಂದು ದೊಡ್ಡ ಉದ್ಯಮ ಸಾಮ್ರಾಜ್ಯವನ್ನ ಸೃಷ್ಟಿಸುತ್ತೆ ಅನ್ನೋದೇ ಅವರ ನಂಬಿಕೆ. ನೋಡಿ, ಈ ಗದ್ದಲವಿಲ್ಲದ ಹೂಡಿಕೆಯ ಮುಖ್ಯ ಲಾಭಗಳು ಏನು ಅಂತ ಹೇಳಿದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇದು ಮಾನಸಿಕ ನೆಮ್ಮದಿ. ನೋಡಿ, ದಿನ ಗ್ರಾಫು ಮತ್ತೆ ಅಂಕಿ ಅಂಶಗಳನ್ನ ನೋಡದ ಕಾರಣ ಅನಗತ್ಯ BP ಟೆನ್ಷನ್ ಇರೋದೇ ಇಲ್ಲ. ನಿಮ್ಮ ಮುಖ್ಯ ಕೆಲಸ ಅಥವಾ ಬಿಸ್ನೆಸ್ ಮೇಲೆ ನೀವು ಗಮನವನ್ನ ಹರಿಸೋದಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಇನ್ನು 2ನೇ ಲಾಭ ಏನು ಅಂತ ಹೇಳಿದ್ರೆ ಕಡಿಮೆ ಖರ್ಚು. ಪದೇ ಪದೇ ಷೇರು ಅಥವಾ ಆಸ್ತಿಯನ್ನ ಕೊಳ್ಳೋದು, ಮಾರಾಟ ಮಾಡೋದ್ರಿಂದ ಟ್ಯಾಕ್ಸ್ ಮತ್ತೆ ಬ್ರೋಕರೇಜ್ ಫೀಸು ಜಾಸ್ತಿ ಆಗುತ್ತೆ. ಬೋರಿಂಗ್ ಆಗಿ ಒಂದೇ ಕಡೆ ದೀರ್ಘಕಾಲ ಉಳಿಯೋದ್ರಿಂದ ಈ ಎಲ್ಲ ಅನಗತ್ಯ ಖರ್ಚುಗಳು ಉಳಿಯುತ್ತೆ. ಇನ್ನು ದೊಡ್ಡ ಲಾಭ ಅಂತ ಹೇಳಿದ್ರೆ ಹೂಡಿಕೆಯನ್ನ ಎಷ್ಟು ಕಡಿಮೆ ಮುಟ್ಟುತ್ತೇವೋ ಅದು ಅಷ್ಟು ವೇಗವಾಗಿ ಮತ್ತು ದೊಡ್ಡದಾಗಿ ಕಾಂಪೌಂಡಿಂಗ್ ಆಗಿ ಬೆಳೆಯುತ್ತೆ. ಯಾವ ಹೂಡಿಕೆ ನಿಮಗೆ ರಾತ್ರಿ ನೆಮ್ಮದಿಯ ನಿದ್ದೆ ಕೊಡುತ್ತದೆಯೋ, ದಿನನಿತ್ಯದ ಗದ್ದಲದಿಂದ ನಿಮ್ಮನ್ನ ದೂರ ಇಡುತ್ತದೆಯೋ ಅದೇ ನಿಜವಾದ ಹೂಡಿಕೆ. ಶೋ ಆಫ್ ಮತ್ತು ಎಕ್ಸೈಟ್ಮೆಂಟ್ ಕ್ಷಣಿಕ, ಆದ್ರೆ ಸೈಲೆಂಟ್ ಆಗಿ ಮಾಡುವ ಈ ಬೋರಿಂಗ್ ಹೂಡಿಕೆ ಇದೆಯಲ್ಲ, ಇದು ಶಾಶ್ವತ ಅನ್ನೋದೇ ಮಾರ್ವಾಡಿಗಳ ಈ ಅದ್ಭುತ ಸಾರಾಂಶ ಅಂತ ಹೇಳ್ಬೋದು. ಸ್ನೇಹಿತರೆ, ಇವಿಷ್ಟು ಮಾರ್ವಾಡಿ ಸಮುದಾಯದ ಯಶಸ್ಸಿನ ಪವರ್ಫುಲ್ ಸೂತ್ರಗಳು. ಲಕ್ಷ್ಮಿ ಯಾರಿಗೆ ಒಲಿಯುತ್ತಾಳೆ ಅಂತ ಹೇಳಿದ್ರೆ ಯಾರ ಹತ್ತಿರ ಶಿಸ್ತು ಮತ್ತೆ ತಾಳ್ಮೆ ಇರುತ್ತೋ ಅವರಿಗೆ ಮಾತ್ರ. ಇವತ್ತು ನಾವು ಕಲಿತ ಈ 7 ಸೂತ್ರಗಳು ನಿಮ್ಮ ಜೀವನದಲ್ಲೂ ಕೂಡ ನೀವು ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಆರ್ಥಿಕ ಸ್ಥಿತಿ ಇವತ್ತಲ್ಲ ನಾಳೆ ಸುಧಾರಿಸೋದ್ರಲ್ಲಿ, ಬೆಳೆಯೋದ್ರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಯವ್ರ ಜೊತೆಗೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಅವರಿಗೂ ಕೂಡ ಈ ಯಶಸ್ಸಿನ ಸೂತ್ರಗಳು ಗೊತ್ತಾಗ್ಲಿ, ಅವರು ಕೂಡ ತಮ್ಮ ಜೀವನದಲ್ಲಿ ಇದನ್ನ ಅಳವಡಿಸಿಕೊಂಡು ಮುಂದೆ ಬರಲಿ, ಬೆಳವಣಿಗೆಯನ್ನ ಕಾಯಲಿ. ಹಾಗೆಯೇ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.